ಸ್ನೇಹಿತರೆ ನಮಸ್ಕಾರ. ಶಣೆ ಫಾರ್ಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಆಲ್ಮೋಸ್ಟ್ ಒಂದು 3 ತಿಂಗಳ ನಂತರ ತೋಟಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಇಲ್ಲಿ ಈಗ ನಾವು ಮೇನ್ಲಿ ನಾನು ಬಂದಿರುವಂಥದ್ದು ಕಾಳುಮೆಣಸು ಬಳ್ಳಿಗಳನ್ನು ಕಟ್ಟಲಿಕ್ಕೆ. ಕಾಳುಮೆಣಸಿನಲ್ಲಿ ನಮಗೆ ಒಂದು ಸರ್ತಿ ಇದು ಕಾಳುಮೆಣಸು ನೆಟ್ಟು ಬೆಳೆಯುವಾಗ ಇರೋದು ಒಂದೇ ಕೆಲಸ ಅಂತಂದರೆ ಕಟ್ತಾ ಇರೋದು, ಬಳ್ಳಿ ಕಟ್ತಾ ಇರೋದು, ಹಗ್ಗ ಕಟ್ತಾ ಇರೋದು. ಅದು ಓಡ್ತಾ ಇರ್ತದೆ, ನೆಲದ ಮೇಲೂ ಓಡ್ತಾ ಇರ್ತದೆ, ಗಿಡದ ಮೇಲೂ ಓಡ್ತಾ ಇರ್ತದೆ. ನಾವು ಅದನ್ನು ಸರಿಯಾಗಿ ದಿಕ್ಕಲ್ಲಿ ಹೋಗಲಿಕ್ಕೆ ಕಟ್ತಾ ಇರೋದು ಕೆಲಸ. ಈಗ ನಾನು ನಿಮಗೆ ತೋರಿಸ್ತೇನೆ 3 ತಿಂಗಳ ನಂತರ ಯಾವ ರೀತಿ ಇದು ಕೆಳಗಡೆ ಬಂದಿದೆ ಅಂತ. ಈಗ ನೀವಿಲ್ಲಿ ನೋಡ್ಬೋದು, ಇದು ಆಲ್ಮೋಸ್ಟ್ ಒಂದು 2 ವರ್ಷದ ಗಿಡ. ಇಲ್ಲಿ ಈಗ ನೋಡಿ, ನಾವೊಂದು 3 ತಿಂಗಳಾಯ್ತು ಇದನ್ನು ಈಗ ಕಟ್ಟದೆ. ನೋಡಿ ಎಲ್ಲ ಕೆಳಗಡೆ ಬಂದಿದೆ. ಇದನ್ನೆಲ್ಲ ಈಗ ಏಣಿ ಇಟ್ಟು ನಾವು ಇದನ್ನು ಮೇಲೆ ಕಟ್ಟಬೇಕು. ಮತ್ತು ಇಲ್ಲಿ ನೋಡ್ಬೋದು, ಈ ರನ್ನರ್ಸ್ಗಳೆಲ್ಲ ನೆಲದ ಮೇಲೆ ಓಡಲಿಕ್ಕೆ ಶುರು ಮಾಡ್ತದೆ. ನೋಡಿ, ಈಗ ಇದು ರನ್ನರ್, ಇದೀಗ ನೆಲದ ಮೇಲೆ ಓಡ್ತಾ ಇದೆ. ಇದನ್ನು ಹೀಗೆ ಬಿಟ್ಟರೆ ನನಗೆ ಲಾಸ್ ಆಗ್ತದೆ ಇದರಲ್ಲಿ. ಇದೀಗ ಗಿಡ ತುಂಬಿದೆ, ಬಟ್ ಇದರಲ್ಲಿ ಅಪಾರ್ಚುನಿಟಿ ಇದೆ. ಇದನ್ನು ನಾನು ಎಂತ ಮಾಡ್ತೇನೆ ಅಂತ ಹೇಳಿದರೆ, ಇದನ್ನು ಮತ್ತೆ ತಿರುಗಿಸಿ ಇದ್ರ ಮೇಲೆ ಕಟ್ತೇನೆ. ಈಗ ಆಲ್ಮೋಸ್ಟ್ ನಾನು ಕಟ್ಟಲಿಕ್ಕೆ ಶುರು ಮಾಡಿದ್ದೇನೆ ಗಿಡಗಳನ್ನೆಲ್ಲ. ಇಲ್ಲಿ ನಾನು ತೋರಿಸೋದು ಇದ್ದರೆ ನಿಮಗೆ, ಇಲ್ಲಿ ನೋಡಿ ಸ್ನೇಹಿತರೆ, ಈ ವೈಟ್ ದಾರ ಎಲ್ಲ ನಾನು ನಿನ್ನೆ ಕಟ್ಟಿದ್ದು. ಇದರಲ್ಲಿ ಓಡಿ ಹೋಗಿದ್ದು ರನ್ನರ್ನೆಲ್ಲ ಗಿಡಕ್ಕೆ ಎಳೆದು ಕಟ್ಟಿದ್ದೇನೆ. ನೋಡ್ಬೋದು, ಈ ವೈಟ್ ದಾರ ಎಲ್ಲ ನಾನು ನಿನ್ನೆ ಕಟ್ಟಿರುವಂಥದ್ದು. ಇದ್ರ ಮಧ್ಯದಲ್ಲಿ ನಾವು ಕೋಕೋ ಬೆಳೆದಿದ್ದೇವೆ. ಕೋಕೋ ಗ್ರೋತ್ ಸಹ ನೋಡ್ಬೋದು, ತುಂಬ ಚೆನ್ನಾಗಿ ಗ್ರೋತ್ ಇದೆ. ಇಲ್ಲಿ ನಾನು ಇಲ್ಲದೆ ಇರುವಾಗ ನನ್ನ ತಂಗಿ ಮತ್ತು ನನ್ನ ತಂದೆಯವರು ಇದನ್ನು ಹೆಲ್ಪ್ ಮಾಡ್ತಾರೆ ನನಗೆ. ಎಷ್ಟಾದರೆ ಸಹ ಅವ್ರು ಕಟ್ಟೋದಕ್ಕೂ ನಾನು ಕಟ್ಟೋದಕ್ಕೂ ಡಿಫ್ರೆನ್ಸ್ ಇರ್ತದೆ. ಅವ್ರು ಕಟ್ಟಿದ್ದನ್ನು ಸರಿಯಾಗದಿದ್ದರೆ ನಾನು ಅದನ್ನು ಸರಿಯಾಗಿ ಕಟ್ಟುವ ಕ್ರಮ. ಬಟ್ ಕಾಳುಮೆಣಸಿನಲ್ಲಿ ಕಟ್ತಾ ಇರಬೇಕು, ನೆಲಕ್ಕೆ ಬುಡಕ್ಕೆ ಹಾಕಬೇಕು, ಮೇಲೆ ಕಟ್ತಾ ಇರಬೇಕು. ಇಲ್ಲಿ ನೋಡಿ, ಇದು ರನ್ನರ್ ಓಡಲಿಕ್ಕೆ ಶುರುವಾಗಿದೆ. ಇದನ್ನೀಗ ಹೀಗೆ ಬಿಟ್ಟರೆ ಫ್ಯೂಚರಲ್ಲಿ ನನಗೆ ಇಳುವರಿ ಲಾಸ್ ಆಗ್ತದೆ, 2 ರಿಂದ 5 kg ಲಾಸ್ ಆಗ್ತದೆ. ಹಾಗಾಗಿ ಇದೀಗ ನಂದು ಫಸ್ಟ್ ಪ್ರಯಾರಿಟಿ ಅಂತ ಹೇಳಿದರೆ, ಇದು ನೆಲದ ಮೇಲೆ ಓಡಲಿಕ್ಕೆ ಶುರುವಾಗಿದ್ದನ್ನು ಎಳೆದು ಕಟ್ಟುವಂಥದ್ದು. ಇಲ್ಲಿ ನೋಡ್ಬೋದು, ಹಿಂಗೆ ಬಂದುಬಿಟ್ಟಿದೆ. ಇದು ಹಿಂಗೆ ಬಂದಾಗ ನಮಗೆ ಲಾಸ್ ಆಗ್ತದೆ. ಮತ್ತು ಗಿಡಗಳನ್ನು ಬುಷಿಯಾಗಿ ಬೆಳಿಲಿಕ್ಕೆ ಇದರದ್ದು ತುದಿ ಚಿವುಟಿದ್ದೇವೆ ನೋಡ್ಬೋದು. ಇದು ತುದಿಯನ್ನು ಚಿವುಟೋದು, ಒಂದು 2-3 ಎಲೆ ತೆಗೆಯೋದು. ಇಲ್ಲಿ ನೋಡಿ, ಇದು ತುದಿ ಚಿವುಟಿದ್ದು ನಾವು. ಈ ತುದಿ ಚಿವುಟೋದ್ರಿಂದ ಇಲ್ಲಿ ನೋಡ್ಬೋದು, ಇಲ್ಲೊಂದು ಶೂಟ್ ಬಂದಿದೆ. ಇದು ಕೌಲು ಹೊಡೆದು ಇಲ್ಲಿ ಸಹ ಬರ್ತದೆ, ಇಲ್ಲಿ ಸಹ ಬರ್ತದೆ. ಒಂದು ಇದ್ದಿದ್ದು 2 ರಿಂದ 3 ಆಗ್ತದೆ. ನಾನು ನಾರ್ಮಲಿ ಏನು ಮಾಡ್ತೇನೆ ಅಂತ ಹೇಳಿದರೆ, ಇಲ್ಲಿ ತುದಿ ಚಿವುಟೋದು, ಇದ್ರದ್ದು ಎಲೆ ತೆಗೆಯೋದು, ಇದ್ರದ್ದು ಎಲೆ ತೆಗೆಯೋದು, ಇದ್ರದ್ದು ಎಲೆ ತೆಗೆಯೋದು. ಹಾಗಾಗಿ ಎಂತಾಗ್ತದೆ, ಒಂದೇ ಬಳ್ಳಿ 3 ಕೌಲಾಗಿ ಬೆಳಿಲಿಕ್ಕೆ ಶುರುವಾಗ್ತದೆ. ಇದರಿಂದ ನಮಗೆ ಬೆನಿಫಿಟ್ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು, ಇದು ಸಹ ಒಂದು ಬ್ರ್ಯಾಂಚ್ ಆಗ್ತಾಯಿದೆ. ಇದು ಶೂಟ್ಸ್ ಎಲ್ಲ ಬಂದಿದೆ, ಎಲೆ ಹೋದಲ್ಲೆಲ್ಲ ಮೊಗ್ಗು. ಇಲ್ಲಿ ನೋಡಿ, ಇಲ್ಲಿ ನಾನು ಫಸ್ಟ್ ಚಿವುಟಿದ್ದು, ಇದೀಗ 2 ಕೌಲಾಗಿ ಇಲ್ಲಿ ಹೋಗ್ಲಿಕ್ಕೆ ಶುರುವಾಗಿದೆ. ಇಲ್ಲಿ ನಾನೀಗ ಮತ್ತೆ ತೆಗೆದಿದ್ದೇವೆ. ಇಲ್ಲಿ ಒಂದು 3, 4, 5 ಕೌಲು ಹೊಡಿತದೆ. ಹೀಗೆ ಕೌಲು ಹೊಡೆದು ಪೂರಾ ಮರ ಇದನ್ನು ಹಬ್ಸೋದು ಒಂದು ಟಾಸ್ಕ್ ಆಗಿರ್ತದೆ ಕಾಳುಮೆಣಸಿನಲ್ಲಿ. ಇದೇ ಥರದ್ದು ಇನ್ನೊಂದು ವಿಡಿಯೋ ಮಾಡಿ ನಾನು ಉಳಿದಿದ್ದನ್ನು ಶೇರ್ ಮಾಡ್ತೇನೆ ಸ್ನೇಹಿತರೆ. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.